ಯಾ ಇದನ್ನು ತೆಗ್ದಕ್ಕೇ ಇಲ್ಲ. ಈಗ ತೆಗೆದು ಈಚೆ ಕಡೆ ಮನೆಗೆ ಬಂದು ನೋಡ್ದೆ. ಎಷ್ಟು ಚಂದ ಐತಿದೆ. ಹಿಂಗೆ ಈ ಮನ್ಯಾಗ ಇರ್ಬೇಕೇನ. ಬಾ, ಈ ಹಾಲ್ನಾಗ ಇಲ್ಲೇ ತಾಳಿ ಕಟ್ಸೋಣಂತ ನಮ್ಮ ಮನೆ ಆತನ ಮುಂದೆ ಕರ್ಕೊಂಡು ಬಾ. ಇನ್ನ ಏನು ಮಾಡತ್ತಿದ್ದಿ? ಮಾವ, ನನಗೆ ತುಂಬ ಖುಷಿ ಆಗತ್ತೀನಿ ಮಾಮ. ನಿನ್ನಿಂದ ಮದುವೆ ಆಗತ್ತಂತೇಳಿ ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತು. ಈ ಜೀವನದಲ್ಲಿ ನಾನು ತುಂಬ ಖುಷಿಯಾಗಿರೋ ದಿನ ಅಂದ್ರೆ ಇವತ್ತೇ ಮಾಮ. ಹೌದಾ? ಸರಿ. ಹಾರಾದು ಎಲ್ಲಿದಾವ? ಹಾರಾದು ಕೊಡ, ಹಾಕೋಲಿ. ತಾಳಿ ತೆಗೆದಿಟ್ಟಿದ್ನಲ್ಲ, ಆ ತಾಳಿ ತೊಗೊಂಡು ಬಾ. ಸರಿ ಅಮ್ಮವ್ರ, ತೊಗೊಂಡು ಬರ್ತೀನಿ ರೀ. ಅಲ್ಲ, ಆಕೆ ಕೈಯಾಗ ಬಳಿ, ಬಿಂದಿ, ಹೂವು ಎಲ್ಲ ಹಾಕಂತ ಹೇಳಿದ್ನಿ. ಹಾಕಿದ್ದೀನ? ಎಲ್ಲ ತೊಗೊಂಡು ಬಾ, ಬಡ ಬಡ ಹಾಕ. ಸರಿ ಅಮ್ಮವ್ರ, ಇವಾಗ ತೊಗೊಂಡು ಬರ್ತೇನೆ. ತಾಳಿ ಏನು ಕೈಯಾಗ ಹಿಡ್ಕೊಂಡು ಏನು ನೋಡ್ಕೊಂತ ಏನು ನಿಂತಿದ್ದಿ? ಕೊಡು ನನ್ನ ಮಗನ ಕೈಯಾಗ. ನನ್ನ ಸೊಸಿ ತಾಳಿ ಕಟ್ಲಿ, ದಂತದ ಗೊಂಬೆ ಯಾರು ಹೆಂಗೆ ಕನತಾರ ನೋಡಿ ಶಿವ ಪಾರ್ವತಿ ಹಂಗೆ. ನೀನು ಅದಿ ಕೊಡು, ಜಲ್ದಿ ಕೊಡು. ಮನೆ ಕೆಲಸದಾಕಿನ ನನ್ನ ಕೈಯಾರ ನಾನೇ ನನ್ನ ಗಂಡಗ ಇನ್ನೊಂದು ಮದುವೆ ಮಾಡುವಂಗಾತ. ನಾನೇ ಬರ್ದಲ್ಲಿ ಏನಾಗ್ತಾಯಿದೆ? ಏನೇ ಯೋಚನೆ ಮಾಡ್ತಾ ಇದೆಯಾ? ಕೊಡು ಅಂತ ಹೇಳ್ತು ತಾನೆ, ಕೊಡು ಬೇಗ. ತಗೋರಿ ಸೌಕರ. ಅಪ್ಪ, ಎಂಥ ಒಳ್ಳೆ ದಿನ. ಯಾವ ಹೆಂಡತಿ ಗಂಡಂಗೆ ಇನ್ನೊಂದು ಮದುವೆ ಮಾಡೋಕೆ ಒಪ್ಕೋತಾಳು. ಆದರೆ ನನ್ನ ಹೆಂಡತಿ ಆಕೆ ಆಗಿನ ತಾಳಿ ಕೊಡತಾಳ ಕಟ್ರಿ ಅಂತೇಳಿ. ಎಂಥ ಒಳ್ಳೆಯ ದಿನ ಅಲ್ಲ. ಇಂಥ ಹೆಂಡತಿ ಯಾವ ಗಂಡಗೆ ಸಿಗ್ತಾಳ, ಆದರೆ ನನಗೆ ಸಿಕ್ಕಾಳ. ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಇಂಥ ಹೆಂಡತಿ ಸಿಗ್ತಾಳ ಅಂಥೇಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹಿಂತನ ಕಂಠೆ ಪತ್ರ ಬೀಜ ಬಗೆ ತರ ಜೀವನ ಹಿಂತನ. ತಾಳಿ ಕಟ್ಟೇ ಬಿಟ್ರು, ತಾಳಿ ಕಟ್ಟೇ ಬಿಟ್ರು. ಇವರು ನನಗೆ ಮೋಸ ಮಾಡಿದ್ರು. ಇಲ್ಲ, ಕೊನೆ ಟೈಮಲ್ಲಿ ನನ್ನ ಮದುವೆ ಆಗಲ್ಲ, ನಮ್ಮ ಚಿಕ್ಕಪ್ಪನ ಮಗನ ಕಡೆಯಿಂದ ತಾಳಿ ಕಟ್ಟಿಸ್ತೀನಿ ಅಂತ ಹೇಳಿ ಇವರೇ ತಾಳಿ ಕಟ್ಟಿಬಿಟ್ರು. ಇವರು ಸುಳ್ಳು ಹೇಳಿದ್ರು, ಇವರು ನನಗೆ ಮೋಸ ಮಾಡಿದ್ರು. ನಾನು ಇವರನ್ನು ಯಾವತ್ತೂ ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ನನಗೆ ಮಾತು ಕೊಟ್ಟಿದ್ರು ಅಲ್ವಾ, ಅವ್ರು ಚಿಕ್ಕಪ್ಪನ ಮಗನ ಮದುವೆ ಮಾಡ್ತಾನಂತೇಳಿ. ಆದ್ರೆ ತಾವ ತಾಳಿ ಕಟ್ಬಿಟ್ರಲ್ಲ, ತಮ್ಮ ಮನಸ್ಸಿನಾಗ ಎಷ್ಟು ಆಸೆ ಇಟ್ಕೊಂಡಿದ್ರೆ ಏನೋ. ಛೀ, ಎಂಥ ಗಂಡ ನನ್ನ ಮದುವೆ ಆಗಿರೋದ. ನನಗೆ ಅಸಹ್ಯ ಆಗತತಿ, ಅಸಹ್ಯ ಆಗತತಿ. ಎಲ್ಲಿಗೆ ಹೊಂಟೆ? ಬಾಯಿಲಿ, ಈ ಬಾರೆ. ಹೇಳಿ ಚಿಕ್ಕಮ್ಮರ. ಹೆಂಗೆ ಕಾಣಿಸ್ತಿದ್ದೀನಿ ಇವಾಗ? ಕೊರಳಲ್ಲಿ ತಾಳಿ, ಕತ್ತಲ್ಲಿ ಹಾರ. ನನ್ನ ಮಾವ ನನಗೆ ತಾಳಿ ಕಟ್ಟೇ ಬಿಟ್ರು. ನಾನು ನಿಂಗೇನು ಹೇಳಿದೆ? ನನ್ನ ಮಾವನ್ನ ನಾನು ಮದುವೆ ಮಾಡಿಕೊಂಡೇ ತೋರಿಸ್ತೀನಿ ಅಂತ. ಆದರೆ ಇವಾಗ ನಿನ್ನ ಕೈಯಾರ ನೀನೇ ತಾಳಿ ಕೊಟ್ಟು ಕಟ್ಟು ಅನ್ನೋ ರೀತಿ ಮಾಡಿದೆ. ಹೇಗಿದೆ ನನ್ನ ಪ್ಲ್ಯಾನ್? ಮಾವ, ಇನ್ನೊಂದು ಮಾವ, ಇವಳನ್ನ ಇದೇ ರೀತಿ ಮನೆಯಲ್ಲಿ ಕೆಲಸ ಮಾಡಿಸ್ತಾ ಇಲ್ಲ ಪರ್ಮನೆಂಟಾಗಿ ಇಟ್ಕೊಳ್ಳೋದು ಬೇಡ ಮಾವ, ಬೇಡ. ಅದು ಯಾರೋ ಚಿಕ್ಕಪ್ಪನ ಮಗ ಅಂದಲ್ಲ ಮಾವ. ಯಾರು ಮಾವ ಅದು? ಅಯ್ಯೋ, ಅವನು ಸುಮ್ಮನೆ ಹೇಳಿದಾನೆ. ಯಾವ ಚಿಕ್ಕಪ್ಪನ ಮಗ? ಯಾವ ಚಿಕ್ಕಪ್ಪನ ಮಗನೆಲ್ಲ ಯಾರೂ ಇಲ್ಲ, ಸುಳ್ಳು ಹೇಳ ನಾವು. ಹೌದಾತೆ ಮಾವ, ಸುಳ್ಳು ಹೇಳಿದ್ರ? ಅಯ್ಯೋ, ನಾನು ಅದನ್ನೇ ನಿಜ ಅನ್ಕೊಂಡ್ಬಿಟ್ಟಿದ್ದಲ್ಲ ಮಾವ. ಎಲ್ಲ ನನಗೆ ಸೇರಿ ಸುಳ್ಳು ಹೇಳಿದ್ರ? ನೀವು ಸುಳ್ಳು ಹೇಳಿದ್ರ ನನ್ನ ಜೊತೆ ಸಂಸಾರ ಮಾಡಿ? ನಿಮಗೇನು ಅನ್ಸಕ್ಕೆ ಆಗುತ್ತಲ್ವ ಇನ್ನು ಮುಂದೆ? ಹಾಳಾಗಿ ಹೋಗಲಿ, ನಾನು ಮಾತ್ರ ಇಲ್ಲಿರಲ್ಲ. ನಾನು ಇವಾಗಲೂ ಹೊರಟೋಗ್ತೀನಿ. ಚಿಕ್ಕಮ್ಮವ್ರ, ನಾನಿನ್ನು ಬರ್ತೀನಿ. ಅಮ್ಮವ್ರ, ನಾನು ಕೆಲಸ ಬಿಟ್ಟು ಹೋಗತ್ತೇನೆ. ನನಗೆ ಬೇರೆ ಕಡೆ ಕೆಲಸ ಸಿಕ್ಕತಿ. ನಿಮ್ದೇನಾದರೂ ರೊಕ್ಕ ಕೊಡ್ತಿದ್ರ ನಾನು ಕೊಡ್ತೇನೆ. ಆದ್ರೆ ನನಗಿಲ್ಲಿ ಕೆಲಸ ಮಾಡ್ಕೊತ ಇರೋಕ್ಕಾಗಂಗಿಲ್ಲ. ನಾನು ಇಲ್ಲಿಂದ ಇವತ್ತೇ ಹೋಗತ್ತೀನಿ. ಹಲೋ, ಒಂದು ನಿಮಿಷ ತಡಿ. ಎಲ್ಲಿಗೆ ಹೋಗ್ತಿದ್ದಿ? ಎಲ್ಲಿಗೆ ಹೋಗ್ತಿದ್ದಿ ಅಂತ? ಇಲ್ಲಿ ನಮ್ಗೆ ಮದುವೆ ಮಾಡಿಸಿ ನಾವು ಫಸ್ಟ್ ಏಡ್ಗಳು ಯಾರು ರೆಡಿ ಮಾಡಬೇಕು? ನೀನು ಹೋಗ್ಬಿಟ್ಟ ಮನೆ ಕೆಲಸಕ್ಕೆ ಹಿಂಗೆ ನಮ್ಮ ಮದುವೆ ಮಾಡ್ಕೊಳ್ದೆ ಓಡಿ ಹೋಗುವಂಥದ್ದು ನಿನ್ಗೇನೈತಿ? ನೋಡು, ಮನೆಯಾಗ ಇರಬೇಕು, ನೀನು ಇಲ್ಲೇ ಕೆಲಸ ಮಾಡಬೇಕು. ಇಲ್ಲಿಂದ ಎಲ್ಲೂ ಹೋಗೋ ಹಂಗಿಲ್ಲ. ಬಡ ಬಡ ಮನೆಯಾಗೆಲ್ಲ ಕೆಲಸ ಮಾಡು. ಹಂಗೆ ನಂದು ಮಾವಂದು ಫಸ್ಟ್ ಏಡ್ಗೆ ಡೆಕೋರೇಷನ್ ಚೆನ್ನಾಗಿ ರೆಡಿ ಮಾಡು. ಹಂಗೆ ಹೆಂಗಿರಬೇಕು ಅಂದ್ರೆ ಹೂವಿನ ಹಾಸಿಗೆ ಇದ್ದಂಗೆ ಇರಬೇಕು. ಆ ಥರ ರೆಡಿ ಮಾಡು, ಸರಿನಾ ಮಾವ? ಇದು ಓಕೆನಾ? ಖುಷಿ, ನೀನು ಹೆಂಗೆ ಹೇಳ್ತೀಯ ಹಾಗೆ ಖುಷಿ. ಅವಳು ಏನು ಹೇಳಿದ್ರು ಅದಕ್ಕೆಲ್ಲ ಹ್ಞೂ ಅಂತೀರಾ? ನನ್ನ ಕೈಯಿಂದ ಆಗಲ್ಲ ಚಿಕ್ಕಮ್ಮರ, ನನ್ನ ಕೈಯಿಂದ ಆಗಲ್ಲ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಷ್ಟೇ. ನಿಮ್ಮ ದುಡ್ಡು ತಾನೇ ಕೊಡ್ತೀನಿ, ಆದ್ರೆ ಇವಾಗ ನನಗೆ ಇಲ್ಲಿರೋಕ್ಕಾಗಲ್ಲ. ಆಗಂಗಿಲ್ಲ ಅಂದ್ರೆ ಇಲ್ಲಿಂದ ನೀನು ಹೋಗೋಕೆ ಯಾರು ಬಿಡ್ತಾರೋ? ಅಲ್ಲ, ನಿಮ್ಮ ಅಪ್ಪ ಅಮ್ಮ ಆರಾಮಾಗಿರ್ಬೇಕು ಅನ್ನೋದು ನಿನಗೆ ಆಸೆ ಇಲ್ಲೇನ? ನೋಡು, ಯೋಚನೆ ಮಾಡು. ನಿನಗೆ ಬಿಟ್ಟಿರೋದು, ನಾನು ಪದೇ ಪದೇ ಹೇಳಲ್ಲ, ಮಾಡಿ ತೋರಿಸ್ತೀನಿ. ನೋಡು, ಹೋಗ, ಎಲ್ಲ ಹೋಗಿ ರೆಡಿ ಅದಾವು. ಈ ಸಾವಕ್ಕೆಲ್ಲ ಹೋದ್ಲು? ಅಯ್ಯೋ, ಇದಕ್ಕೆ ಹೋಗ್ಯಾಳಲ್ಲ. ನಾವು ಆಗಿ ಬರೋ ಮಠ ತಡ್ಕೊಲಿಲ್ಲ ನೋಡು. ಇಲ್ಲಿ ಗಂಡು ಮನೆಗೆ ಹೋಗಿ ಬರ್ತಾನಂದ್ಲು, ಏನೋ ಕದಕ್ಕೋ ಕರೆದಿದ್ರಂತ ಹೋಗಿ ಬರ್ತಾನಂದ್ಲು. ಆಗಿ ಬರೋ ಮಠ ಪುರ್ಸತ್ಕಿಲ್ದಂಗೆ ತಾಳಿ ಕಟ್ಟಿಸ್ಬಿಟ್ಟೆ ನಾನು. ಆಕೆ ಹೇಳಿದ್ಲು, ಯವ್ವ ನಾ ಬರೋ ಮಠ ನಿಂತಿರ್ಬೇಕು, ಮತ್ತು ನಾ ಬರೋಕಿನ ಮುಂಚೆ ತಾಳಿದು ಕಟ್ಟಿಸಿದೆ ಅಂದ್ರೆ ನೋಡಿ ಮತ್ತಂತ ಅಂದ್ಲು. ನಾನು ಹಂಗೆ ಮಾಡಿ ನೋಡು. ನನಗೂ ಬುದ್ಧಿ ಇಲ್ಲ. ಇರ್ಲಿ ಬಿಡು, ಬರಾರ ಹೇರಾತ, ನಾ ಆರಾಮಿಸ್ತಾನಕಿನ. ಸರಿ, ನೀನು ಹೋಗಿ ಮಾಡೋಗಿ, ಮತ್ತು ಆಕಿನ ಯಾವಾಗ ಬರ್ತಾಳೆ ಇನ್ನೂ ಬಂದಿಲ್ಲ ಅಂದ್ರೆ ಅದಕ್ಕೆ ಬರೋದು ಲೇಟ್ ಆಕತಿ. ಅವ್ರಿಗೆ ತಿನ್ನಾಕದು ಏನಾರ ಮಾಡ.
ಎಲ್ಲ ಸ್ವೀಟ್ ಗೀಟ್ ಆಮೇಲೆ ರಾತ್ರಿಗೆಲ್ಲ ರೆಡಿ ಮಾಡೋಂತೆ ಈಗ ಮಾಡೋಕೆ ಹೋಗಿ ಮತ್ತು ಅದನ್ನ ನಾನಿಲ್ಲಿರಲ್ಲ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಅಮ್ಮೋರೆ. ಯಾಕೆ ಅವಾಗಿಂದ ಹೋಗ್ತೀನಿ ಹೋಗ್ತೀನಿ ಅಂತ ಅನ್ನತ್ತಿದ್ದಿ? ಹಾಂ, ಅಲ್ಲ ನಿನಗೇನು ಹೇಳಾಕತ್ತಾರ ನಮ್ಮಮ್ಮ ಮತ್ತು ನನ್ನ ಹೆಂಡತಿ? ಹೇಳ್ತಾ ಇದ್ದಾರೆ ತಾನೆ ಅಡುಗೆ ಮಾಡಬೇಕು ಅಂತ ಹೇಳಿ. ಹೋಗಿ ಮಾಡಿ ಹೋಗು. ಅಲ್ಲ ನಿನ್ನೂನು ನಿನ್ನ ಮನಸ್ಸಿನಾಗ ಎಷ್ಟೆಲ್ಲ ಓಡಾದತಿ, ಏನೆಲ್ಲ ಓಡಾದತಿ ಅನ್ನೋದು ನನಗೆ ಗೊತ್ತಾಗತ್ತಿ. ನಾನು ಯಾಕೆ ತಾಳಿ ಕಟ್ಟೀನಿ ಅಂತಲ್ಲ, ಹಾಂ, ನಿನಗೆ ಮುಂದೆ ಗೊತ್ತಾಗ್ತತಿ. ಇವಾಗ ಗೊತ್ತಾಗಂಗಿಲ್ಲ ನಾನು ಯಾಕೆ ತಾಳಿ ಕಟ್ಟೀನಿ, ಯಾಕೆ ಖುಷಿನ ಮದುವೆ ಆದ್ನಿ ಅಂತೇಳಿ. ನಿನಗೆ ಮುಂದೆ ಒಂದಲ್ಲ ಒಂದಿನ ಗೊತ್ತಾಗ್ತತಿ. ನಾನೇನು ಆಕೆ ಮೇಲೆ ಪ್ರೀತಿ ಇಟ್ಕೊಂಡು ಆಕೆ ಮೇಲೆ ಆಸೆ ಇಟ್ಕೊಂಡು ಮದುವೆ ಆಗಿಲ್ಲ. ಇವಾಗ ನನಗೆ ಹೇಳೋಕೆ ಆಗೋದು ಇಲ್ಲ. ನೋಡು, ಹೇಳತ್ತಾರಲ್ಲ, ನಾನು ಹೆಂಡತಿ ಹೇಳಿದ್ಮೇಲೆ ಮುಗೀತು. ಆಕೆ ಹೆಂಗೆ ಹೇಳ್ತಾ ಹಾಗೆ ಕೇಳಬೇಕು. ಏನು, ಈ ಮನೆಯಿಂದ ನೀನು ಹೊರ ಹೋಗಂಗಿಲ್ಲ. ಹೊರ ಹೋಗೋದಾದ್ರೆ ಕೈಯಲ್ಲಿ ದುಡ್ಡಿಟ್ಟು ಹೋಗ್ತಾ ಇರು, ಯಾರು ಬೇಡನಲ್ಲ. ಕೈಯಲ್ಲಿ ದುಡ್ಡು ಅಷ್ಟೇ ಅಲ್ಲ, ಏನು ಇಡಬೇಕು ಅದನ್ನೂ ಇಟ್ಟೇ ಹೋಗ್ತಾ ಇರ್ತೀನಿ. ಇವಾಗಲ್ಲ, ಟೈಮ್ ಬರಲಿ, ಟೈಮ್ ಬಂದಾಗ ಅವಾಗ ಹೇಳ್ತೀನಿ. ಈಗ ಏನು ಹೇಳಂಗಿಲ್ಲ, ಯಾಕಂದ್ರೆ ಈಗೇನು ಹೇಳಾಕ ಏನು ಮಾತಾಡೋಕ್ಕೂ ನನಗೆ ಮಾತಿಲ್ಲಂಗಾಗೈತಿ. ನನಗೂ ಒಂದಿನ ಬರ್ತೈತಿ, ಆವಾಗ ನಿಮ್ಮ ದುಡ್ಡು ನೀವು ಇನ್ನೊಂದು ಗಿಫ್ಟಾಗಿ ಕೊಟ್ಟಿದ್ದೀರಿ, ಆ ಗಿಫ್ಟನ್ನ ನಿಮ್ಮ ಕೈಗೆ ಒಪ್ಪಿಸೇ ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ. ತಿರುಗಿ ಕೂಡ ನೋಡೋಂಗಿಲ್ಲ. ಯಾರು ಸತ್ರು ಆಯಿತು, ಯಾರು ಬಿಟ್ಟರು ಆಯಿತು. ಅಯ್ಯೋ ಹಾಳಾದಾಕಿನ ಮದುವೆ ದಿನ ಸತ್ರು ಬಿಟ್ರು ಅಂತ ಮಾತಾಡ್ತಿಯಲ್ಲ, ಹೋಗಿ ಮೊದಲ ಕೆಲಸಗಳು ನೋಡ್ಕೊಳ್ಳೋದು. ಸತ್ರ ಬಿಟ್ರ ಅಂತ ಯವ್ವ ಬಾ, ಖುಷಿ ಇಲ್ಲಿ ಕುಂದ್ರು ಬಾ. ನನ್ನಂಗದೀನಿ ಕಡಕ್ಕಾಗಿ ಸಸಿ ನೀನು, ಬಾ ಕುಂದ್ರು ಬಾ. ಫೋಟೋಗ್ರಾಫರ್ಗೆ ಬಾ ಅಂತ ಅಂದಿದ್ನಿ, ಇನ್ನೂ ಬಂದೇ ಇಲ್ಲ. ಅವಾಗಲೇ ಹೇಳಿದ್ನಿ ಬರಬೇಕಿಲ್ಲ, ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು. ತಾಳಿ ಕಟ್ಟಿ ಟೈಮ್ಗೆ ತಾಳಿ ಕಟ್ಟೋದನ್ನ ಫೋಟೋ ತೆಗಿ ಅಂತ ಹೇಳಿದ್ನಿ ಅವನಿಗೆ. ಎಲ್ಲಿ ಹೋಗ್ಯಾನ ನಾನು ಹಾಳಾದವ. ಹಲೋ ಮೇಡಮ್, ಇಲ್ಲೇ ಇದ್ದೀನಿ, ಏನು ಅನ್ನೋದಕ್ಕೆ ಹೋಗ್ಬೇಡಿ. ನಾನು ಅವಾಗಿಂದ ನೀವು ಫೋಟೋ ತೆಗಿತಾನೇ ಇದ್ದೀನಿ, ಸೂಪರಾಗಿ ಬಂದಿದೆ. ಅವಾಗಲೇ ನಾನು ನಿಮ್ಮನ್ನ ಮಾತಾಡ್ಸ್ಬೇಕು ಅಂದ್ಕೊಂಡೆ, ಅದು ದೂರದಲ್ಲಿದ್ದೆಲ್ಲ. ಸೊ ಹಂಗಾಗಿ ಮೊದಲು ಫೋಟೋ ತೆಗೆದು ಆಮೇಲೆ ಮಾತಾಡಿದ್ರಾಯ್ತು ಅಂತ. ನೀವು ತಾಳಿ ಕಟ್ಟೋದನ್ನೋದು ಎಲ್ಲ ಫೋಟೋನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇವಾಗ ಫ್ಯಾಮಿಲಿ ಫೋಟೋ ತೆಗಿಬೇಕಾ? ಓ ನೀವು? ಎಸ್ ಮೇಡಮ್, ನಾನೇನು ಫೋಟೋಗ್ರಾಫರ್ ಅಲ್ಲ. ಸೊ ಇದು ನಮ್ಮ ಫ್ರೆಂಡ್ದು ಕ್ಯಾಮ್ರಾ, ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಅವನು ಸ್ವಲ್ಪ ಫೋಟೋ ತೆಗಿ ಅಂತ ಹೇಳ್ದ. ಹಾಗಾಗಿ ನಾನೇ ಬಂದೆ. ಇವಾಗ ನೀವು ಫೋಟೋ ನಾನು ಆಲ್ರೆಡಿ ತೆಗೆದಿದ್ದೀನಿ, ಇವಾಗ ಫ್ಯಾಮಿಲಿ ಫೋಟೋ ತೆಗಿಬೇಕಾ? ಮೇಡಮ್ ನೀವು ಹೋಗಿ ನಿಂತ್ಕೊಳ್ಳಿ ಪಕ್ಕದಲ್ಲಿ. ಅಜ್ಜಿ ಇನ್ನೊಂದು ಸ್ವಲ್ಪ ಈ ಕಡೆ ಸರಿರಿ, ನೀವು ಆ ಕಡೆ ಹೊಳ್ಳಿ ಈ ಥರ ನಿಂತ್ಕೊಳ್ಳಿ, ನೀವು ಆ ಕಡೆ ನಿಂತ್ಕೊಳ್ಳಿ ಮೇಡಮ್, ಸರಿನಾ? ಯಾರು ಮೇಡಮು? ಅವಳು ನಮ್ಮ ಮನೆ ಕೆಲಸದವಳು. ಅವಳೇನು ಇಲ್ಲಿ ಈ ಮನೆ ಮಗಳಲ್ಲ. ನಮ್ಮ ಪಕ್ಕ ಬಂದು ನಿಂತ್ಕೊಳ್ಳೋಕೆ ಮನೆ ಕೆಲಸದವಳು. ನಮ್ಮ ಮನೆಯವ್ರ ಪಕ್ಕ ಬಂದು ಹೇಗೆ ನಿಂತ್ಕೋತಾಳೆ? ಬೇಡ ಬೇಡ. ಎಲ್ಲರೂ ಮನುಷ್ಯರೇ ತಾನೆ ಮೇಡಮ್, ಅದರಲ್ಲೇನು, ಪಕ್ಕದಲ್ಲಿ ನಿಂತರೆ ಏನು ಪ್ರಾಬ್ಲಮ್ಮಾ? ಏನಿಲ್ವಲ್ಲ. ಸೊ ಹಾಗೆ ನಿಂತ್ಕೊಳ್ಳೋದಕ್ಕೇನು, ನಿಂತ್ಕೊಳ್ಳಿ ಬಿಡಿ. ನಿಂತ್ಕೊಳ್ಳಿ ಬಿಡು, ಯಾಕೆ ಮಂದಿ ಮುಂದೆಲ್ಲ ಇದು ಮಾಡ್ತಿದ್ದಿ? ಬಂದು ನಿಂತ್ಕೊಳ್ಳೋ ಒಂದು ಫೋಟೋದಾಗ. ಯಪ್ಪ ನೀನೇ ಕಡೆ ತಿರ್ಕೊಂಡ್ರೆ. ಸ್ಮೈಲ್. ಅವ್ರದ್ದು ಒಬ್ಬರದೇ ತೆಗಿಬೇಕು. ಎಷ್ಟು ಚೆನ್ನಾಗಿದ್ದಾರೆ ಅವರು, ಯಾಕೆ ಡಲ್ ಆಗಿದ್ದಾರೆ? ನೋಡೋಕೆ ಸುಂದರವಾಗಿರೋರು ಈ ಥರ ಡಲ್ ಆಗಿದ್ರೆ ಹೇಗೆ? ಅಲ್ಲ, ಏನಾಗಿದೆ ಇವ್ರಿಗೆ? ಹುಷಾರಿಲ್ವಾ ಹೇಗೋ ಏನೋ ಏನೋ. ಮತ್ತು ಇವರು ಈ ಮನೆ ಕೆಲಸದವ್ರ? ನಾನು ಮೊನ್ನೆನೇ ಅಂದರು ಅಲ್ವಾ ಇವರು? ಸರಿ, ಓಕೆ ಫೋಟೋ ತೆಗೆನ. ಅವ್ರದ್ದು ಒಂದು ತಕೊಂಡ ಅವಾಗ ನೋಡೋಕೆ ಬರುತ್ತೆ. ಹಲೋ ಮೇಡಮ್, ನೀವು ಯಾಕೆ ಡಲ್ ಆಗಿದ್ದೀರಾ? ಒಂದು ಸ್ವಲ್ಪ ಸ್ಮೈಲ್ ಮಾಡ್ಬೋದಲ್ಲ? ಸ್ಮೈಲ್ ಮಾಡಲಿಲ್ಲ ಅಂದ್ರೂ ಫೇಸ್ನ ಚೆನ್ನಾಗಿರಿ. ಯಾಕೆ ಈ ಥರ ಡಲ್ ಆಗಿ ಕೆಳಗೆ ಮುಖ ಮಾಡ್ಕೊಂಡಿದ್ದೀರಾ? ಮೇಲೆ ಮುಖ ಮಾಡಿ ಸ್ವಲ್ಪ ಸ್ಮೈಲ್ ಕೊಡಿ, ತುಂಬ ಚೆನ್ನಾಗಿ ಕಾಣ್ತೀರಾ. ಅಯ್ಯ ಆಕೆ ಹಂಗಾರ ನಿಂದ್ರೊಳಪ್ಪ, ಚಂದಾಗ ನಿನ್ನ ಫೋಟೋ ತೆಗೆದುಬಿಡ. ಅದನ್ನ ಬಿಟ್ಟು ಆಕೆ ಹಂಗೆ ಹಿಂಗೆ ಅಂತ ನಾಕೋಬೇಡ. ಸರಿ, ನೀವು ಹೇಳ್ತಾ ಇದ್ದೀರಾ ಅಂತ ನಿಂದಿರ್ತೀನಿ. ನನ್ನ ಜೀವ ಕಾಪಾಡಿದವ್ರು ನೀವು ಹೇಳಿದ ಮಾತನ್ನ ನಾನು ಕೇಳೋದಿಲ್ಲ ಅಂತೀನ. ಇವ್ರು ಹೇಳಿದ್ದನ್ನು ಇವ್ರು ಬಯಸ್ಕೊಂಡಿದ್ದನ್ನೆಲ್ಲ ಬಯಸ್ಕೊತಾನೆ. ಒಂದು ಮಾತು ನೀವು ಹೇಳೋದನ್ನು ಕೇಳ ನನ್ನೇನು ಇದಾಗಲ್ಲ. ವಾವ್, ಇವಾಗ ನೋಡಿ ಸೂಪರಾಗಿ ಕಾಣ್ತಾ ಇದ್ದೀರಾ. ಒಳ್ಳೆ ದಂತದ ಕೊಂಬೆ ಥರ ಇದ್ದೀರಾ. ಸೂಪರ್. ಅದು ನಿಮ್ಮನ್ನ ಇನ್ನೊಂದು ಕೇಳಬೇಕಾಗಿತ್ತು. ಫೋಟೋ ತೆಗಿಯೋದಾಯ್ತಾ? ಹಾಂ, ಆಯಿತು ಸಿಸ್ಟರ್. ಸರಿ, ಹಾಗಾದರೆ ನೀವಿನ್ನು ಹೊರಡ್ಬೋದು. ಅದು ನಿಮ್ಮನ್ನ ನೀವಲ್ಲ ಮೇಡಮ್, ಅವ್ರನ್ನ. ಅದು ಮೊನ್ನೆ ನೀರಲ್ಲಿ ಬಿದ್ದಿತ್ತು, ನೀವೇ ತಾನೇ? ಹಾಂ ಹೌದು, ನೀವೇ ತಾನೇ ನನ್ನ ಕಾಪಾಡಿರೋದು. ಓ ಹೌದು, ನಾನೇ ಮೇಡಮ್. ಇವಾಗ ಹೇಗಿದ್ದೀರಾ, ಆರಾಮಲ್ವಾ? ಆರಾಮಿದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಲ್ರು ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು, ಚಲೋ ಬರತ್ತಾವೇನ್ರಿ? ತಪ್ಪದ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಇನ್ನೊಂದು ಏನಂತಂದ್ರೆ ಒಂದು 2 ಡೇಸ್ ನಾನು ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಾ ಇರೋದ್ರಿಂದ ವಿಡಿಯೋ ಹಾಕೋದಕ್ಕಾದರೆ ಹಾಕ್ತೀನಿ. ಇಲ್ಲಾಂದರೆ ಪ್ಲೀಸ್ ಸಪೋರ್ಟ್ ಇರಲಿ. ದೇವಸ್ಥಾನಕ್ಕೆ ನಮ್ಮ ಒಂದು ಊರಿಂದ ನಾವು ವೆಂಕಟಾಪುರ ಅನ್ನೋ ಒಂದು ಊರಿಂದ ನಾವು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ. ಅಕಸ್ಮಾತ್ ವಿಡಿಯೋ ಹಾಕೋದಕ್ಕಾದರೆ ಹಾಕ್ತೀನಿ, ಅಂದರೆ
ಹೋಗೋದನ್ನು ಫಾರೆಸ್ಟಲ್ಲೇ ಹೋಗೋದಿರುತ್ತೆ. ಸೊ ಅಲ್ಲಿ ನೆಟ್ವರ್ಕ್ ಇರಲ್ಲ. ಆದರೆ ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವ್ರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೀನಿ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.